ಪ್ರಚಲಿತ ವಿದ್ಯಮಾನಗಳ ಅಡಿಯಲ್ಲಿ ತಂತ್ರಜ್ಞಾನ ಸಂಯೋಜನೆ AI ನೋಡ್ಕೊಂಡು ಬರುವ PDS ಎಂದರೇನು? ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಎಂದರೇನು? ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಭಾರತದ ಆಹಾರ ಭದ್ರತೆ ಮತ್ತು ಆಹಾರ ಸಬ್ಸಿಡಿ ವಿತರಣಾ ವ್ಯವಸ್ಥೆಯಾಗಿದೆ. ಇದು ಮುಖ್ಯವಾಗಿ ಆಹಾರ ಧಾನ್ಯಗಳಂಥ ವಸ್ತುಗಳನ್ನು ಸಬ್ಸಿಡಿ ದರದಲ್ಲಿ ವಿತರಿಸುತ್ತದೆ. ಕಾನೂನು ಬೆಂಬಲ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ NFSA ಸಬ್ಸಿಡಿ ಆಹಾರ ಧಾನ್ಯ ವಿತರಣೆಗೆ ಕಾನೂನು ಬೆಂಬಲ ಒದಗಿಸುತ್ತದೆ. NFSA ಅಡಿಯಲ್ಲಿ ಸುಮಾರು 81.35 ಕೋಟಿ ಫಲಾನುಭವಿಗಳು ಒಳಗೊಂಡಿದ್ದಾರೆ. NFSA ಅಡಿಯಲ್ಲಿ ಅರ್ಹ ವರ್ಗಗಳು ಯಾವುವೆಂದರೆ ಅಂತ್ಯೋದಯ ಅನ್ನ ಯೋಜನೆ. ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳಿಗೆ 35 kg ಆಹಾರ ಧಾನ್ಯಗಳನ್ನು ನೀಡಲಾಗುತ್ತದೆ. ಪ್ರಾಥಮಿಕ ಕುಟುಂಬಗಳು PHH ಪ್ರೈಮರಿ ಹೌಸ್ ಹೋಲ್ಡ್ಸ್ ಅನ್ನು ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು 5 kg ಆಹಾರ ಧಾನ್ಯಗಳ ನೀಡಲಾಗುತ್ತದೆ. ನ್ಯಾಯಬೆಲೆ ಅಂಗಡಿಗಳು ಫಲಾನುಭವಿಗಳಿಗೆ ರೇಷನ್ ವಸ್ತುಗಳನ್ನು ವಿತರಿಸುವ ಚಿಲ್ಲರೆ ಮಳಿಗೆಗಳಾಗಿವೆ. PDSನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪಾತ್ರ ಆಹಾರ ಧಾನ್ಯಗಳ ಖರೀದಿ, ಸಂಗ್ರಹಣೆ ಮತ್ತು ದೊಡ್ಡ ಪ್ರಮಾಣ ಹಂಚಿಕೆ. ಮುಖ್ಯವಾಗಿ ಭಾರತೀಯ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಕಾರ್ಯನಿರ್ವಹಿಸುತ್ತದೆ. ರಾಜ್ಯ ಸರ್ಕಾರಗಳು ಫಲಾನುಭವಿಗಳ ಗುರುತಿಸುವಿಕೆ, ರೇಷನ್ ಕಾರ್ಡ್ಗಳ ವಿತರಣೆ, ರಾಜ್ಯದೊಳಗಿನ ಆಹಾರ ಧಾನ್ಯ ವಿತರಣೆ, ನ್ಯಾಯಬೆಲೆ ಅಂಗಡಿಗಳ ಮೇಲ್ವಿಚಾರಣೆ. ಪ್ರಮುಖ ಅಂಶಗಳು PDS ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಿರ್ವಹಿಸುತ್ತವೆ. NFSA ಅನ್ನು 2013ರಲ್ಲಿ ಜಾರಿಗೆ ತರಲಾಯಿತು. ಬ್ಲಾಕ್ ಚೈನ್ ತಂತ್ರಜ್ಞಾನವು ಬದಲಾಯಿಸುವ ಡಿಜಿಟಲ್ ದಾಖಲೆಗಳನ್ನು ಸೃಷ್ಟಿಸುತ್ತದೆ. NLP ಬಹುಭಾಷಾ ದೂರ ನಿರ್ವಹಣಾ ವ್ಯವಸ್ಥೆಗಳಿಗೆ ಸಹಾಯ ಮಾಡುತ್ತದೆ. GPS ಟ್ರ್ಯಾಕಿಂಗ್ ಮತ್ತು QR ಕೋಡ್ಗಳ ಸರಬರಾಜು ಸರಪಳಿ ಪಾರದರ್ಶಕತೆ ಮತ್ತು ಮೇಲ್ವಿಚಾರಣೆಯನ್ನು ನಿರ್ಧರಿಸುತ್ತದೆ. ನೀತಿ ಆಯೋಗದಿಂದ ಶಿಕ್ಷಣ ಉದ್ಯೋಗ ಯೋಜನೆ. ನೀತಿ ಆಯೋಗ ಮೇ 22, 2026ರಂದು ನವದೆಹಲಿಯಲ್ಲಿ ಉನ್ನತ ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮಗಳನ್ನು ತರ್ತಾ ಇದೆ. ಅಂದರೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಟರ್ಪ್ರೈಸಸ್ ಸ್ಥಾಯಿ ಸಮಿತಿಯ ಮೊದಲ ಸಭೆ ನಡೆಸಿತು. 2026-27ರ ಕೇಂದ್ರ ಬಜೆಟ್ನಲ್ಲಿ ಅಡಿಯಲ್ಲಿ ಸಮಿತಿಯನ್ನು ರಚಿಸಲಾಯಿತು. ಉದ್ದೇಶ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಕಾರ್ಮಿಕ ಮಾರುಕಟ್ಟೆಯ ಬೇಡಿಕೆಯೊಂದಿಗೆ ಜೋಡಿಸುವುದು ಸಮಿತಿಯ ಗುರಿಯಾಗಿದೆ. ಇದು ಉದ್ಯೋಗ ಅರ್ಹತೆ, ಉದ್ಯಮಶೀಲತೆ ಮತ್ತು ಸೇವಾ ವಲಯದ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಿತಿ ಮತ್ತು ನಾಯಕತ್ವ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಿಧಿ ಚಿವಣಾರ್ ಉದ್ಘಾಟನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಮಿತಿಯ ಉದ್ಯಮ ಸಂಬಂಧಿತ ಕೌಶಲ್ಯ ಮತ್ತು ಕಾರ್ಯಪಡೆಯ ಅಭಿವೃದ್ಧಿಗೆ ಕ್ರಮಗಳನ್ನು ಶಿಫಾರಸು ಮಾಡುತ್ತದೆ. ಕೇಂದ್ರೀಕೃತ ಕ್ಷೇತ್ರಗಳು ಶಿಕ್ಷಣ ಮತ್ತು ಉದ್ಯೋಗ ಸಂಪರ್ಕಗಳು, ಕೌಶಲ್ಯ ಅಭಿವೃದ್ಧಿ ಮತ್ತು ಕಾರ್ಮಿಕ ಬಲ ಭಾಗವಹಿಸುವಿಕೆ, ಯುವ ಉದ್ಯೋಗ ಮತ್ತು ಕಾರ್ಯಪಡೆಯ ಸಿದ್ಧತೆ, ಔಪಚಾರಿಕ ಅನೌಪಚಾರಿಕ ವಲಯದ ಉದ್ಯೋಗ, ಗಡಿನಾಡು ತಂತ್ರಜ್ಞಾನಗಳು, ಉದ್ಯೋಗಿಗಳು ಮತ್ತು ಕೌಶಲ್ಯ ಅಗತ್ಯತೆಗಳ ಮೇಲೆ ಕೃತಕ ಬುದ್ಧಿಮತ್ತೆ ಪ್ರಭಾವವನ್ನು ಸಮಿತಿ ಚರ್ಚಿಸಿತು. AI ಯಂತ್ರಗಳಿಗೆ ಭಾಷಾ ಸಂಸ್ಕರಣೆ, ಮಾದರಿ ಗುರುತಿಸುವಿಕೆ ಮತ್ತು ನಿರ್ಧಾರ ಕೈಗೊಳ್ಳುವಂಥ ಕಾರ್ಯಗಳನ್ನು ನಿರ್ವಹಿಸುತ್ತದೆ. 2047ರ ವೇಳೆಗೆ ಜಾಗತಿಕ ಸೇವಾ ಮಾರುಕಟ್ಟೆಯಲ್ಲಿ 10% ಪಾಲನ್ನು ಸಾಧಿಸುವ ಭಾರತದ ಗುರಿಯನ್ನು ಸಮಿತಿ ಬೆಂಬಲಿಸುತ್ತದೆ. ಸೇವಾ ವಲಯವು ಮಾಹಿತಿ ತಂತ್ರಜ್ಞಾನ, ಹಣಕಾಸು, ಪ್ರವಾಸೋದ್ಯಮ, ಸಾರಿಗೆ ಮತ್ತು ವೃತ್ತಿಪರ ಸೇವೆಗಳನ್ನು ಒಳಗೊಂಡಿದೆ. ಸಮನ್ವಯ ಚೌಕಟ್ಟು. ಸಮಿತಿಯ ಕೆಲವು ರಾಜ್ಯಗಳು, ಕೈಗಾರಿಕೆ, ಶೈಕ್ಷಣಿಕ ಮತ್ತು ಕೌಶಲ್ಯ ಸಂಸ್ಥೆಗಳ ನಡುವೆ ಸಮನ್ವಯವನ್ನು ಒಳಗೊಂಡಿದೆ. ಪ್ರಮುಖ ಸಂಗತಿಗಳು. ನೀತಿ ಆಯೋಗವು 2015ರ ಯೋಜನಾ ಆಯೋಗವನ್ನು ಬದಲಾಯಿಸಿತು. ಕಾರ್ಮಿಕ ಬಲ ಭಾಗವಹಿಸುವಿಕೆಯ ದರ LFPR ಉದ್ಯೋಗದಲ್ಲಿರುವ ಅಥವಾ ಉದ್ಯೋಗವನ್ನು ಹುಡುಕುತ್ತಿರುವ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಪಾಲನ್ನು ಅಳೆಯುತ್ತದೆ. ಭಾರತದ ಜನಸಂಖ್ಯಾ ಲಾಭಾಂಶವು ಅವಲಂಬಿತ ಜನಸಂಖ್ಯೆಗಳಿಗೆ ಹೋಲಿಸಿದರೆ ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಹೆಚ್ಚಿನ ಪಾಲನ್ನು ಸೂಚಿಸುತ್ತದೆ. ಔಪಚಾರಿಕ ಆರ್ಥಿಕತೆಯ ಕಾರ್ಮಿಕ ತೆರಿಗೆ ಮತ್ತು ಸಾಮಾಜಿಕ ಭದ್ರತೆ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅನೌಪಚಾರಿಕ ಆರ್ಥಿಕತೆಯು ನೋಂದಾಯಿಸಿದ ಮತ್ತು ಕಡಿಮೆ ನಿಯಂತ್ರಿಸುವ
ಉದ್ಯೋಗಗಳನ್ನು ಒಳಗೊಂಡಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.